ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲ್ಕ್ ಕೇಕನ್ನು ಮಾಡಿ ತೋರಿಸ್ತಿದ್ದೀನಿ. ಹಸು ಕರು ಹಾಕಿದ ಮೊದಲನೇ ಹಾಲನ್ನು ವೇಸ್ಟ್ ಮಾಡ್ದಿರ ತುಂಬಾ ಶಕ್ತಿ ಇರುತ್ತೆ, ತುಂಬಾ ಒಳ್ಳೆ ಫ್ಯಾಟ್ ಇರುತ್ತೆ. ಅದರಿಂದ ಅದನ್ನು ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕೇಕ್ ರೆಡಿಯಾಗಿದೆ ಅಂತ. ಇದನ್ನು ಹೇಗೆ ಮಾಡೋದು, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡುವಂಥದ್ದು. ಹಾಗಿದ್ರೆ ನೋಡೋಣ ಬನ್ನಿ. ಇದಕ್ಕೊಂದು ಇಷ್ಟು ಹಾಲಿಗೆ ನಾನು ಒಂದು 1.5 ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ. ಅದಕ್ಕೊಂದು 10-15 ಏಲಕ್ಕಿನ ಎಡ್ಕೊಂಡು ಅದನ್ನು ಪುಡಿ ಮಾಡಿಕೊಂಡೆ. ಈಗ ನೋಡಿ ಹಾಲಿದು ಎಷ್ಟು ಗಟ್ಟಿ ಇದೆ ನೋಡ್ಬೋದು, ಮತ್ತು ಹಳದಿ ಜಾಸ್ತಿ ಹಳದಿಯಾಗಿರುತ್ತೆ. ಇದು ನೋಡಿ, ಇದನ್ನು ಗಿಣ್ಣ ಹಾಲು ಅಂತಲೇ ಕರಿತೀವಿ ನಾವು. ಇದಕ್ಕೆ ಒಂದು 2 ಕಪ್ ಆಗುವಷ್ಟು ಬೆಲ್ಲನ ಎಲ್ಲನೂ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಅದನ್ನು ಹಾಲೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಳಾಗಿ ಇರಬಾರ್ದು, ಬೆಲ್ಲ ಫುಲ್ಲು ಕರಗಿ ಹಾಲು ಜೊತೆ ಮಿಕ್ಸ್ ಆಗಿಬಿಡ್ಬೇಕು. ಅಲ್ಲಿವರೆಗೂ ಒಂದು ಸ್ಪೂನು ಸೌಟನ್ನು ಏನೋ ತಗೊಂಡು ಅದನ್ನು ಮಿಕ್ಸ್ ಮಾಡ್ತಾನೇ ಇದ್ದರೆ ಅದು ಕರ್ಗೋಗಿಬಿಡತ್ತೆ. ಇಲ್ಲ ಸ್ವಲ್ಪ ಹೊತ್ತು ಟೈಮ್ ಇತ್ತು ಅಂದರೆ ಬಿಟ್ಟರು ಕರ್ಗೋಗುತ್ತೆ. ಹಾಗಾಗಿ ನೋಡಿ ಆಲ್ಮೋಸ್ಟ್ ಕರಗಿದೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ, ನಾವು ಇಡ್ಲಿ ಮಾಡ್ತೀವಿ ನೋಡಿ ಹಾಗೆ ಹಬೆಯಲ್ಲಿ ಬೇಯಿಸಬೇಕು. ಇಷ್ಟು ದೊಡ್ಡ ಹಾಲನ್ನು ಈ ಬೋಸಿಯಲ್ಲೇ ಇಡಬಾರ್ದು, ಯಾಕೆ ಅಂದರೆ ಅಷ್ಟು ದಪ್ಪನಾಗಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೇ ಮಾಡ್ತಿದ್ದೀನಿ. ಬೆಲ್ಲದ ಜೊತೆಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಮಾತ್ರ ಈ ಬೋಸಿಯನ್ನು ಉಪಯೋಗಿಸ್ತಿದ್ದೀನಿ. ಈಗ ನೋಡ್ಬೋದು, ಒಂದು ದೊಡ್ಡ ಬೋಸಿಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಹಬೆಯಲ್ಲಿ ಬೇಯುವಾಗ ಆ ಪಾತ್ರೆ ಪೂರ್ತಿ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಅದಾಕಿ ಏನು ಹೇಳ್ತೀವಿ, ಇದಕ್ಕೆ ಒಂದು ಸ್ಟ್ಯಾಂಡ್ ಹಾಕಬೇಕು. ಸ್ಟ್ಯಾಂಡ್ ಹಾಕಿ ಇನ್ನೊಂದು ಅಗಲವಾಗಿರುವ ಪಾತ್ರೆಗೆ ನಾವು ಹಾಲನ್ನು, ಬೆಲ್ಲ ಮಿಕ್ಸ್ ಮಾಡಿರುವಂಥ ಹಾಲನ್ನು, ಕೊಬ್ಬರಿ ತುರಿಯನ್ನು ಹಾಕ್ಬೋದು. ನಮ್ಮನೇಲಿ ಇಷ್ಟಪಡಲ್ಲ ಅಂತ ಹಾಕಿಲ್ಲ. ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಬಿಟ್ಟು ನಾನು ಮುಚ್ಚಿಡ್ತಿದ್ದೀನಿ. ಒಂದು 10 ನಿಮಿಷ ದೊಡ್ಡ ಉರಿಯಲ್ಲಿ ಹಬೆಯಲ್ಲಿ ಬೇಯಿಸಿದರೆ ಆಯಿತು. ಇದನ್ನು ಹೇಗೆ ಚೆಕ್ ಮಾಡೋದು ಆಗಿದೆ ಅಂತ ನೋಡಿ. ಒಂದು ಫೋರ್ಕ್ ತಗೊಂಡಿದ್ದೀನಿ, ಇಲ್ಲ ಒಂದು ಕಡ್ಡಿ ತಗೊಂಡ್ರೆ ಆಗುತ್ತೆ. ಅದನ್ನು ಚುಚ್ಚಿ ನೋಡಿದಾಗ ಅದು ಏನಿದೆಯಲ್ಲ ಅದು ಮೆತ್ಕೋಬಾರ್ದು. ನೀಟಾಗಿ ಚುಚ್ಚಿ ಎಳೆದಾಗ ಏನು ಬರಬಾರ್ದು ಆ ರೀತಿ. ಹಾಗಾಗಿ ಆ ರೀತಿ ಇದ್ದಾಗ ಅದು ಬೆಂದಿದೆ ಅಂತ ಅರ್ಥ. ಈಗ ಅದನ್ನು ತೆಗೆದಿಟ್ಬಿಟ್ಟು ನಾವು ಅದನ್ನು ಯಾವ ಶೇಪ್ ಬೇಕೋ ಆ ಶೇಪ್ಗೆ, ಎಷ್ಟು ದಪ್ಪನಾಗಿ ಬೇಕೋ ಅಷ್ಟು ದಪ್ಪನಾಗಿ, ಬಿಸಿ ಇದ್ದಂಗೆ ಅದನ್ನು ನಾವು ಕುಯ್ದು ಮಾರ್ಕ್ ಮಾಡಿ ಇಟ್ಬಿಟ್ರೆ ಅದು ತಣ್ಣಗಾದ ನಂತರ ಅದನ್ನು ನಾವು ತೆಗಿಬಹುದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಕೇಕಿಗಿಂತನೂ ಹೆಚ್ಚಾಗಿ ಚೆನ್ನಾಗಿರುತ್ತೆ. ಈಗ ನಾನು ತೆಗೆದು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತೇಳಿ. ಇಲ್ಲಿ ನೋಡಿ, ಅಷ್ಟು ಸ್ಪಾಂಜಿಯಾಗಿ ಮತ್ತು ಅಷ್ಟು ಥಿಕ್ನೆಸ್ ಆಗಿ, ಅಷ್ಟು ಗಟ್ಟಿಯಾಗಿ ನೋಡಿ, ಎಷ್ಟು ಸ್ಮೂತಾಗಿ, ಅಷ್ಟು ದಪ್ಪನಾಗಿ ಬಂದಿದೆ. ತುಂಬಾ ಟೇಸ್ಟಿಯಾದಂಥ ಮಿಲ್ಕ್ ಕೇಕ್ ರೆಡಿಯಾಗಿದೆ. ಧನ್ಯವಾದಗಳು.